ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ರೆ ಎಲ್ರು ತಮ್ಮೆಲ್ಲರಿಗೂ ಕೂಡ ಈ ನಿಮ್ಮ ರೇಖಿ ಯೂನಿವರ್ಸ್ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ರೇಖಿ ಯೂನಿವರ್ಸ್ ರೇಖಿಯನ್ನ ಮನೆ ಮನೆಗೆ ಹಂಚುವಂತಹ ಅಭಿಯಾನವನ್ನ ಕೈಗೊಂಡಿರುವಂತಹ ಅದ್ಭುತವಾದಂತಹ ಸಂಸ್ಥೆ. ಇದು ತಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ. ರೇಖಿ ಅಂದ್ರೆ ಏನು, ಅದರ ಶಕ್ತಿ ಅಂದ್ರೆ ಏನು, ಎಲ್ಲದರ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಾ. ಆದ್ರೆ ಇನ್ನ ಕೂಡ ಹಲವಾರು ಗೊಂದಲಗಳಲ್ಲೇ ಇದ್ದೀರಾ. ಆ ಎಲ್ಲ ಗೊಂದಲಗಳೇನು ಅಂತ ನಮ್ಮ ಪ್ರಿಯ ಶಿಷ್ಯರು ನಿಮ್ಮ ಪ್ರಶ್ನೆಗಳನ್ನ ಅವರ ಮುಖಾಂತರವೇ ತಿಳಿದುಕೊಳ್ಳುವಂಥದ್ದು, ಹಾಗೆ ಅದಕ್ಕೆ ಉತ್ತರವನ್ನು ನೀಡುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್ ಏನಿಲ್ಲ, ಈಗ ನೆಕ್ಸ್ಟ್ ಒಂದು ಪ್ರಶ್ನೆ ನಿಮ್ಮ ಹತ್ರ ನೇರವಾಗಿ ಕೇಳುವಂತದ್ದು ಏನಂದ್ರೆ, ನಮ್ಮಲ್ಲಿ ದೀಕ್ಷೆ ಪಡೆದವರಿಗೆ ಕೆಲವರಿಗೆ ಯಶಸ್ವಿ ಆಗ್ತಾ ಇಲ್ಲ, ಅಂದ್ರೆ ರೇಖಿ ಸೆನ್ಸ್ ಆಗ್ತಿಲ್ಲ. ಮತ್ತೆ ಅಂತ ವಿದ್ಯಾರ್ಥಿಗಳ ನನ್ನಲ್ಲಿ ಕೇಳುವಂಥದ್ದು, ಯಾಕೆ ನಮಗೆ ಸೆನ್ಸ್ ಆಗ್ತಿಲ್ಲ ಅನ್ನೋ ಪ್ರಶ್ನೆಗಳು ಕೇಳ್ತಾರೆ. ಸೊ ಯಾಕೆ ಸೆನ್ಸ್ ಆಗಲ್ಲ ಅನ್ನೋವಾಗ ಆ ದೀಕ್ಷೆ ಪಡೆಯುವಂತ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರ್ಬೇಕು, ಅವ್ರ ದೀಕ್ಷೆ ಪಡೆಯುವಂತ ಮನಸ್ಥಿತಿ ಹೇಗಿದ್ರೆ ಅದು ವರ್ಕ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮುಖಾಂತರ ಅವ್ರಿಗೆ ಕೇಳಿ ಅವ್ರಿಗೆ ಉತ್ತರವನ್ನು ಬಯಸ್ತಾ ಇದ್ದೀನಿ. ಖಂಡಿತ. ಆದ್ರೆ ಇದರಲ್ಲಿ ಒಂದು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಇಷ್ಟು ವರ್ಷಗಳಲ್ಲಿ ನಾನೇನು ರೇಖಿ ದೀಕ್ಷೆಯನ್ನ ಕೊಡ್ತಾ ಬಂದಿದ್ದೀನಿ, ಆ ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಕೂಡ ನನಗೆ ರೇಖಿ ಸೆನ್ಸ್ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳುವಂತದ್ದು ಅತಿ ವಿರಳ. ಕೇಳೋದೇ ಇಲ್ಲ, ಭಾಗಶಃ ಕೇಳಿಲ್ಲ, ನಾನು ಕೇಳೋದೇ ಇಲ್ಲ. ಯಾಕೆಂದ್ರೆ ಈ ಮಾತನ್ನ ಯಾಕೆ ನಾನು ಪದೇ ಪದೇ ಅದನ್ನ ಉಚ್ಚಾರಣೆ ಮಾಡ್ತೀನಿ ಅಂತ ಅಂದ್ರೆ, ನಮ್ಮ ರೇಖಿ ಸಂಸ್ಥೆ ಅನ್ನುವಂಥದ್ದು ಆ ರೀತಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅದಕ್ಕೆ ಬೇಕಾದ ಎಲ್ಲ ಪೂರಕ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಆದ್ರೆ ನೀವು ಕೇಳೋದು ಕೂಡ ತಪ್ಪಿಲ್ಲ. ಕಾರಣ, ನನಗೆ ಎಷ್ಟೋ ಜನ ಕಾಲ್ ಮಾಡಿದವ್ರು ಕೇಳ್ತಾರೆ, ಮೇಡಮ್ ನಾವು ಜಸ್ಟ್ ರೇಖಿ ಹೀಲಿಂಗ್ಸ್ ಅಂತ ಎಷ್ಟೆಷ್ಟೋ ಸಾವಿರಗಳನ್ನ ಲಕ್ಷಗಳನ್ನ ಕಳ್ಕೊಂಡಿದೀವಿ, ರೇಖಿ ದೀಕ್ಷೆಗೆ ಅಂತ ಅನ್ಕೊಂಡೆ ಎಷ್ಟೋ ಸಾವಿರಗಳನ್ನ ಕಳ್ಕೊಂಡಿದೀವಿ, ಬಟ್ ನಮಗೆ ರೇಖೆ ಅಂತ ಏನೇ ಸೆನ್ಸೇ ಆಗ್ತಾ ಇಲ್ಲ. ಅದು ಅಟ್ ಎ ಟೈಮ್ ಫಸ್ಟ್ ಸೆಕೆಂಡ್ ಮತ್ತೆ 3A ಎಲ್ಲವನ್ನ ಒಟ್ಟಿಗೆ ತಗೊಂಡಿದೀವಿ, ನಮ್ಗೆ ಆಗ್ತಾ ಇಲ್ಲ. ಸೊ ಮತ್ತೆ ನಿಮ್ಮ ಹತ್ರ ಬಂದವ್ರು ಹೆಂಗೆ ಅದು ಪಾಸಿಟಿವ್ ರಿಸಲ್ಟ್ ಎಲ್ಲ ಬರುತ್ತೆ ಮೇಡಮ್, ಸೊ ನಾವು ಫ್ರಾಡ್ ಆಗ್ಬಿಟ್ವಾ? ನೋಡಿ, ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನು ನಡೆದಿದ್ಯೋ ಆಯ್ತಾ, ಎಲ್ಲ ಇಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಕಾರಣ ಅಂತ ಇದ್ದೇ ಇರುತ್ತೆ. ಯಾವ್ದು ಕೂಡ ಸುಮ್ನೆ ಆಗೋದೇ ಇಲ್ಲ. ನೀವು ಎಲ್ಲಿ ಹೇಗ್ ಕಳ್ಕೊಂಡ್ರಿ, ಯಾರ ನಿಮ್ಮ ಗುರುಗಳಾಗಿ ಬಂದಿದ್ರು, ಅಥವಾ ನಿಮ್ಮ ಆಯ್ಕೆ ಹೇಗಿತ್ತು, ಅದ್ ಯಾವ್ದು ಕೂಡ ನಮಗೆ ಬೇಡದ ವಿಚಾರ. ಇಲ್ಲಿ ಬಂದವರು ವಿನ್ ಆಗೋಗ್ಬೇಕು, ಇಷ್ಟೇ ನಮ್ಮ ಸಿದ್ಧಾಂತ. ಹಾಗಾಗಿನೇ ಅದಕ್ಕೆ ಬೇಕಾದಂತಹ ಎಲ್ಲ ಪೂರಕ ವ್ಯವಸ್ಥೆಗಳನ್ನ ಹೇಗ್ ಮಾಡಿದೀವಿ ಅನ್ನೋದು ನನ್ನ ಈ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಅದಕ್ಕೆ ತೆರನಾಗಿ ನೀವು ನನ್ನಲ್ಲಿ ರೇಖಿ ದೀಕ್ಷೆನ ಮೇಡಮ್ ನೀವು ಕೇಳಿದ್ರೆ, ಸೊ ರೇಖಿ ದೀಕ್ಷೆನ ಯಾವ ಮನಸ್ಥಿತಿಯಲ್ಲಿ ಬಂದು ಕಲಿಬೇಕು ನೋಡಿ. ಫಸ್ಟ್ ಯಾರು ಸಕ್ಸಸ್ ಆಗಲ್ಲ ಅಂತ ಹೇಳ್ತೀನಿ ಕೇಳಿ, ದ್ವಂದ್ವ ಮನಸ್ಥಿತಿ ಬಿಡಿ. ಬಿಲೀವ್ ಹೆಂಗಿರ್ಬೇಕು ಗೊತ್ತಾ, ಒಂದು ಮಗು, ಒಂದು ಪುಟ್ಟ ಮಗು, ಓಕೆ, ಈಗ ನಮ್ಮ ಮಗು ಒಂದು 6 ತಿಂಗಳು 1 ವರ್ಷ ಮಗು ಇರುತ್ತೆ. ನೀವ್ ಎಲ್ಲೇ ಬಿಡಿ ಆಯ್ತಾ, ಅದು ಎಲ್ಲೇ ಇದ್ರು ಅವ್ರ ತಾಯಿನ ಹೆಂಗ್ ಹುಡಿಕೊಂಡೋಗಿ ಅಪ್ಕೊಳ್ಳುತ್ತೆ. ಆ ಬ್ಲೈಂಡ್ನೆಸ್ ನೋಡಿದಿರಾ? ಮತ್ತೆ ಸ್ವಲ್ಪ ಯಾರಾದ್ರೂ ತುಂಬಾ ಚೆನ್ನಾಗಿ ಮಾತಾಡಿದ ತಕ್ಷಣ ಎಷ್ಟು ಮುಗ್ಧತೆಯಿಂದ ಅಪ್ಕೊಳ್ಳುತ್ತೆ. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಏನು ಗೊತ್ತಿಲ್ಲ ಅಲ್ವಾ? ಸೊ ಜಸ್ಟ್ ಅದು ಬಿಲೀವ್ ಹೆಂಗ ನಂಬುತ್ತೆ ಅದು. ಈಗ ಹಕ್ಕಿ ತನ್ನ ಮರಿಯನ್ನ ಕೊಕ್ಕನ ಇಟ್ಕೊಂಡು ಹೋಗುವಾಗ ಆ ಬಿಲೀವ್ನೆಸ್ ಹೆಂಗಿರುತ್ತೆ? ಒಂದು ತಾಯಿ ಕೋತಿಯನ್ನ ಗಮನಿಸಿ, ತನ್ನ ಮರಿ ಕೋತಿಯನ್ನ ಎಷ್ಟು ಸುಮ್ನೆ ಅದು ಹೆಂಗ್ ಕಚ್ಕೊಂಡಿರುತ್ತೆ ಗೊತ್ತಾ ಅದು. ಸೊ ಅಷ್ಟು ಬಿಗಿಯಾಗಿ ಕಚ್ಕೊಂಡಿರುತ್ತೆ. ಯಾಕೆಂದ್ರೆ ಬಿಲೀವ್, ನನ್ನಮ್ಮ ನನಗ್ ಬಿಡೋಕ್ ಬಿಡಲ್ಲ ಅಂತ. ರೇಖಿ ಕೂಡ ನಿಮ್ಮ ತಾಯಿ. ನಮ್ಮ ಸೃಷ್ಟಿ ಈ ಅದ್ಭುತವಾದಂತಹ ಭಗವಾನ್ ಶಕ್ತಿಯಿಂದನೇ ಆಗಿದೆ. ರೇಖಿ ಅಂದ್ರೆ ಬೇರೆ ಶಕ್ತಿನೇ ಅಲ್ಲ, ಭಗವಾನ್ ಶಕ್ತಿ ಅಂತಾನೆ ಹೇಳ್ತೀವಿ. ಭಗವಂತನನ್ನ ಎಲ್ಲೋ ಹೋಗಿ ನಾನು ಹುಡುಕಿ ಅವ್ರನ್ನ ಅಲ್ಲೇ ನಾನು ಬಡದೆಬ್ಬಿಸ್ಬೇಕು ಅಂತೇನಿಲ್ಲ. ನಿಮ್ಮ ಶರೀರವೇ ದೇಗುಲ, ಸಪ್ತ ಚಕ್ರಗಳೇ ಗರ್ಭಗುಡಿಗಳು. ಈ ಗರ್ಭಗುಡಿಗಳಲ್ಲಿ ಯಾವ ದೇವತೆಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ದೇವತೆಗಳೊಟ್ಟಿಗೆ ನಿಮ್ಮ ಒಡನಾಟವನ್ನ ಬೆಳೆಸ್ಕೊಳ್ಳಿ. ಸೊ ಈ ಎಲ್ಲಾ ಮನಸ್ಥಿತಿಗೆ ಬರ್ಬೇಕು ಅಂದ್ರೆ, ಯಾಕೆಂದ್ರೆ ಇವಾಗ ಜನ ಹೆಂಗಾಗಿದ್ದಾರೆ ಅಂತ ಅಂದ್ರೆ, ನಿರೀಕ್ಷೆಗೆ ಮೀರಿ ಅತಿ ಹೆಚ್ಚು ಬುದ್ಧಿವಂತರಾಗಿರೋದಕ್ಕೆ ಅವ್ರ ಲೈಫಲ್ಲಿ ಅವ್ರು ಸೋಲ್ತಾರೆ. ಯಾಕೆಂದ್ರೆ ನಿಮ್ಗೆ ಯೋಚನೆ ಮಾಡೋದಕ್ಕೆ ಏನೋ ಒಂದ್ ಇರುತ್ತೆ. ರೇಖಿ ಶಕ್ತಿ ಅಂದ್ರೆ ಹಿಂಗ ಈ ರೀತಿ ಆಗತ್ತೆ, ಅದ್ಭುತವಾದ ಸಾಧನೆಯಿಂದ ಏನೋ ಆಗತ್ತೆ ಅಲ್ವಾ? ನೀವ್ ಅದನ್ನ ಟಚ್ ಮಾಡೋದಕ್ಕೆ ರೆಡಿ ಇರಲ್ಲ.
ಇದ್ ಮಾಡ್ಬಿಟ್ರೆ ಆಗತ್ತಾ? ಅದಕ್ ಮುಂದೆ ಹೋಗಿ ಯೋಚನೆ ಮಾಡುವಂಥದ್ದು. ಹಾಗಿದ್ರೆ ಇದನ್ನ ಅದ್ಭುತವಾಗಿ ಒಂದು ವಿಧಾನದಲ್ಲಿ ಕಲಿತು ಈ ಒಂದು ಇದರ ಪ್ರಯೋಗವನ್ನ ಮಾಡ್ತಿದ್ದ ನಮ್ಮ ಗೌತಮ ಬುದ್ಧ ಹಾಗಿದ್ರೆ ನಿಮ್ಗೆ ದಡನ್ ತರ ಕಾಣಿಸ್ತಾರ? ಇಲ್ಲ. ಗೌತಮ ಬುದ್ಧನ ನಾವ್ ಏನಂತ ಕರಿತೀವಿ? ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ರೂಪ ಗೌತಮ ಬುದ್ಧ ಅಂತ ಹೇಳ್ತೀವಿ. Okay. ಅಂದ್ರೆ ಮಹಾವಿಷ್ಣುವೇ ಮತ್ತೊಂದು ಅವತಾರದಲ್ಲಿ, ತನ್ನದೇ ಮತ್ತೊಂದು ಅವತಾರದಲ್ಲಿ ಮಾನವ ರೂಪಿಯಲ್ಲಿ ಬಂದು ಈ ಅದ್ಭುತವಾದಂತಹ ಶಕ್ತಿಯ ಬಗ್ಗೆ, ವಿದ್ಯೆಯ ಬಗ್ಗೆ ಸಾರಿ ಹೋಗಿದ್ದಾರೆ. ಎಸ್ ಎಸ್. ಸೊ ನೀವು ಬುದ್ಧನಿಗಿಂತ ಇನ್ನ ಬುದ್ಧವಂತ. ಬುದ್ಧ ನಿಮ್ ಮುಂದೆ ನೀಲಿ ಏನು ಇಲ್ಲ. ರೇಖಿ ಮಾಸ್ಟರ್ಸ್ ಇಷ್ಟು ವರ್ಷ ಏನೋ ಸಾಧನೆ ಮಾಡಿರ್ತಾರೆ, ಅವ್ರ ಸಾಧನೆನೂ ಏನಿಲ್ಲ. ಈಗ ನಾವ್ ಎಷ್ಟೋ ಕೇಸಸ್ಗಳನ್ನ ವಿನ್ ಮಾಡ್ತಾ ಇರ್ತೀವಿ, ಬಂದವ್ರನ್ನೆಲ್ಲ ನೀವ್ ಇಷ್ಟೇ ಅಲ್ಲ, ನಿಮ್ ಲೈಫ್ ಅಲ್ಲಿ ನೀವು ಅದ್ಭುತವಾದ ಸಾಧನೆಗೆ ಬಂದವರು ಅಂತ ಗಂಟಾ ಘೋಷವಾಗಿ ಹೇಳ್ತಾ ಇರ್ತೀವಿ. ಅಷ್ಟೆಲ್ಲ ರೀ, ನಮ್ಮ ರೇಖಿ ಯೂನಿವರ್ಸ್ ಚಾನಲ್ ಅಲ್ಲಿ ಪ್ರತಿದಿನ ಒಂದೊಂದು ವಿಡಿಯೋ ಬರುತ್ತೆ. ಮೇಡಮ್ ನನ್ ಲೈಫ್ ಚೇಂಜ್ ಆಯ್ತು, ನನ್ ಲೈಫ್ ಚೇಂಜ್ ಆಯ್ತು. ಮೊನ್ನೆ ಅಷ್ಟೇ ಒಬ್ಬ ರೈತ ಮಹಿಳೆ, ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅನ್ಸುತ್ತೆ, ಮಾಡ್ತೀನಿ, ಏನೋ ಕೆಲಸ ಮಾಡಕ್ ಆಗ್ತಾ ಇರಲ್ಲ ಮೇಡಮ್. ಸೊ ಅವರು ಬಂದು ನಮ್ಮ ಊರಿನ ಸ್ವಲ್ಪ ಕಿಲೋಮೀಟರ್ ದೂರ ಇದಾರ, ತುಂಬಾ ನಮ್ಗೆ ನಿಯರ್ ಬೈ ಇರುವಂತದ್ದು. ಬಟ್ ಅವರು ನನಗೆ ಅಲ್ಲಿಗೆ ಬರೋವರೆಗೂ, ಕಾರ್ಡ್ ಕಟಿಂಗ್ಸ್ ಬರೋವರೆಗೂ ಕೂಡ ಅವರು ನಮ್ಮ ಹತ್ರದವ್ರು ಅಂತಾನೆ ಗೊತ್ತಿಲ್ಲ. ಅವ್ರು ಅಲ್ಲಿ ಪರಿಚಯ ಮಾಡ್ಕೊಂಡ್ರು. ಮೇಡಮ್ ನಾನು ನಿಮಗೆ ಓಕೆ, ನಾನು ನಿಮ್ ಕರೆಕ್ಟ್ ಲೀಲಾವತಿ ಅಂತ ಹೇಳಿ. ಸೊ ಆ ಅಮ್ಮನವರು ಅವ್ರು ಪರಿಚಯ ಮಾಡ್ಕೊಂಡ್ರು. ನಾನು ನಿಮ್ಮ ಕಿಕ್ಕೇರಿ ಹತ್ರ ಇರುವಂತಹ ಸಾಸ್ಲನ್ ಅವರು ಮೇಡಮ್ ಅಂದಾಗ ನಂಗೆ ತುಂಬಾ ಖುಷಿ ಆಯ್ತು. ಸೊ ಒಂದು ಮಾತುಕತೆ ಕೂಡ ಆಯ್ತು. ಸೊ ಅವ್ರು ಹೇಳಿದಂತದ್ದು ಇದು ನಾವೆಲ್ಲ ಏನು ಹುಟ್ಟಿಸ್ಕೊಂಡು ಹೇಳುವಂತದ್ದು ಅಗತ್ಯ ಅಲ್ಲ. ನೋಡಿ ಅವ್ರಿಗೆ ಯಾಕೆ ರೇಖಿ ಸಕ್ಸಸ್ ಆಯ್ತಂದ್ರೆ ಅದ್ಭುತವಾದ ಬ್ಲೈಂಡ್ನೆಸ್ ಇದೆಯಲ್ಲ, ಬ್ಲೈಂಡ್ನೆಸ್ ಅನ್ನೋದಕ್ಕಿಂತ ತನ್ನ ತಾಯಿಯನ್ನ ತಪ್ಕೋತಾ ಇದ್ದೀನಿ ಅನ್ನೋ ಭಾವ, ಪರಿಶುದ್ಧ ಭಾವ ಮಾತ್ರ ಇಲ್ಲಿ ನಿಮ್ಗೆ ವರ್ಕ್ ಆಗೋದು. ನಿಮ್ ಕ್ಯಾಲ್ಕುಲೇಷನ್ ವರ್ಕ್ ಆಗಲ್ಲ ರೀ. ಮೈನ್ ಆಗಿ ಅತಿ ಹೆಚ್ಚು ಕ್ಯಾಲ್ಕುಲೇಷನ್ ಮಾಡೋದ್ ಬಿಡಿ, ತುಂಬಾ ಬುದ್ಧಿವಂತರಾಗ್ಬೇಡಿ. ರೇಖಿ ಕಲಿಬೇಕು ಅಂದ್ರೆ ದಡ್ಡತನ ಇರ್ಬೇಕು ಮೊದಲಿಗೆ, ತುಂಬಾ ಬುದ್ಧಿವಂತರಾಗ್ಬೇಡಿ. ಮತ್ತೆ ಎಲ್ಲವನ್ನ ತೂಕ ಮಾಡಿ ಆ ಒಂದು ವಿದ್ಯೆಯನ್ನ ಕಲ್ತವ್ರು ಯಾವ ಮಟ್ಟದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ನೋಡಿ. ಅವ್ರ ಲೈಫ್ ಟೈಮ್ ತೂಕ ಮಾಡ್ತಾನೆ ಇರ್ತಾರೆ. ಅವ್ರು ಯಾರು ನಿಮ್ ಜೊತೆ ಉಳಿಯ ಸಾಧ್ಯನೇ ಇಲ್ಲ. ಅಲ್ಲ ಏನಕ್ಕೆ ಅಂತಂದ್ರೆ ಈ ಜಗನ್ಮಾತಿನ ಅಪ್ಕೋಬೇಕಂತ ಅಂದ್ರೆ ಆ ತಾಯಿ ಒಳಗಡೆ ದೀನ ಆಗ್ಬೇಕು ಅಂದ್ರೆ ನನಗೆ ಆ ಪರಿಪಕ್ವವಾದ ಭಾವ ಇರ್ಬೇಕು, ಭಾವಶುದ್ಧಿ ಇರ್ಬೇಕು. ಹಾಗಿದ್ದಾಗ ಮಾತ್ರ ನನ್ನ ತಾಯಿ ಜಗನ್ಮಾತೆ ಅಂತ ನಾನ್ ಕರೆಯೋದಿಕ್ ಸಾಧ್ಯ. ಆ ಭಾವನೆ ನಿಮ್ ಒಳಗಡೆ ಇಲ್ವಲ್ಲ, ಆ ಫೀಲೇ ಇಲ್ವಲ್ಲ. ಹೆಂಗೆ ಅಂದ್ರೆ ನಿಮಗ್ ನೀವೇ ಸುಪೀರಿಯರ್ ಈ ಮೈಂಡ್ ಸೆಟ್ ಇದೆ. ನಾನೇ ದೇವ್ರು, ನನಗಿಂತ ಇನ್ಯಾರಿಲ್ಲ. ಫಸ್ಟ್ ನೀ ದೇವ್ರಪ್ಪ, ನಿನ್ಗೆ ಆದಿ ಅಂತ್ಯ ಇದೆ, ನಿನ್ಗೆ ಶರೀರಕ್ಕೊಂದು ಆದಿ ಅಂತ್ಯ ಅಂತ ಇದೆ. ಓಕೆ, ಅವರು ಲೀಲಾವತಿ ಅವರು ಒಂದು ನಿಮಿಷ ಅವ್ರ ಸಮಸ್ಯೆ ಹೇಳಿದಂತದ್ದು ಏನು ಕೆಲ್ಸನೇ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ನನ್ಗೆ ಇವಾಗ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಮೇಡಮ್, ನನಗೆ ತುಂಬಾ ಖುಷಿ ಆಗತ್ತೆ. 500 kg ಅಂದ್ರೆ ಹಸುಗಳು ಸಾಕ್ತಾರ ಅವ್ರು. ಅಷ್ಟು ಹಸುಗಳಿಗೂ ನಾನು ಕಮ್ಮಿ ಅಂದ್ರು ಅರ್ಧ ಟನ್ ಹುಲ್ನ ಕುಯ್ತೀನಿ, ಮನೆ ಎಲ್ಲಾ ಕೆಲ್ಸ ಮಾಡ್ತೀನಿ. ಮೊದ್ಲೆಲ್ಲ ಭುಜ ಇಲ್ಲಿ ಶೋಲ್ಡರ್ ಆಡ್ಸೋಕೆ ಆಗ್ತಾ ಇರ್ಲಿಲ್ಲ. ಇವಾಗ ರೇಖೆ ಮಾಡ್ಬಿಟ್ರೆ ನಾನ್ ನೋಡಿ ಸಕ್ಸಸ್ ಏನ್ರಿ ಬೇಕು ನಿಮಗೆ? ನನ್ನ ಜೀವನವನ್ನ ನಿಭಾಯಿಸಕ್ ಆಗಲ್ಲ, ಮನೆ ಕೆಲಸ ಮಾಡಕ್ ಆಗಲ್ಲ ಅಂತ ಕಣ್ಣೀರ್ ಹಾಕೋ ಒಬ್ಬ ಮಹಿಳೆ ನಾನಿವತ್ತು ನಮ್ಮ ಮನೇಲಿರೋ ಎಲ್ಲಾ ಹಸುಗಳಿಗೆ ಕಡಿಮೆ ಅಂತ ಅಂದ್ರು ಅರ್ಧ ಟನ್ 500 kg ಹುಲ್ ಕುಯ್ಯೋದು ಅಂದ್ರೆ ಹುಡುಗಾಟ ಅಲ್ಲ. ನೀವ್ ಯಾರು ನಿಮ್ ಸಿಟಿ ಒಳಗಡೆ ಇರೋರು ಅಥವಾ ತುಂಬಾ ನೀವೆಲ್ಲ ಒಳ್ಳೊಳ್ಳೆ ಕೆಲ್ಸಗಳಿಗೆ ಹೋಗ್ತಿರಲ್ಲ, ನೋಡೋಣ, ಟ್ರೈ ಮಾಡಿ. ಒಬ್ಬರ ರೈತರು 2 ಹೊರೆ ಹುಲ್ ಕುಯ್ಯೋಕೆ ಎಷ್ಟು ಕಷ್ಟ ಅಂತದ್ರಲ್ಲಿ 8 ಹೊರೆ ಹುಲ್ ಕುಯ್ಯೋದು ಎಷ್ಟು ಕಷ್ಟ ಅಂತ ಗೊತ್ತಾಗತ್ತೆ ನಿಮ್ಗೆ, ಆಯ್ತಾ? ಸೊ ಅದು ಗೊತ್ತಾದಾಗ ಅವ್ರ ನೋವಿನ ಅರಿವು ನಿಮ್ಗೆ ಆಗುತ್ತೆ. ಎಲ್ಲೋ ಮೂಲೆಯಲ್ಲಿರುವಂತಹ ಒಬ್ಬ ರೈತರು ಅದ್ರ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ, ಖುಷಿಯಿಂದ ಮಾತಾಡ್ತಾ ಇದಾರೆ. ಮತ್ ನೀವ್ ಇನ್ನ ಯಾಕ್ರಿ ಆ ಗೊಂದಲ ಮನಸ್ಥಿತಿನಲ್ಲಿ ಸಿಕ್ಕಾಕೊಂಡು ಸಾಯ್ತಾ ಇದೀರಾ? ಫಸ್ಟ್ ಬಿಡಿ ಆ ಮೈಂಡ್ ಸೆಟ್ ಬಿಡಿ, ಆ ಕೆಟ್ಟ ಮೈಂಡ್ ಸೆಟ್ ಬಿಡಿ. ನಾನೇ ಬುದ್ಧಿವಂತರು, ನನಗೆಲ್ಲ ಗೊತ್ತಿದೆ, ಅಥವಾ ಒಂದಷ್ಟು ಇಂಗ್ಲಿಷ್ ನ ಯೂಸ್ ಮಾಡಿದ ತಕ್ಷಣ ಇವರೆಲ್ಲ ಪ್ರವೀಣರು ತಿಳ್ಕೊಂಡಿರೋರು, ಈ ಮೈಂಡ್ ಸೆಟ್ ಇಂದ ನೀವು ಸಾಯ್ತಾ ಇರೋರು. ಮೇನ್ ಆಗಿ ನನ್ನ ಹತ್ರ ರೇಖಿ ಕಲಿಯಕ್ ಬರ್ಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ, ದಯವಿಟ್ಟು ಬೇರೆ ಕಡೆ ಕಂಪೇರ್ ಮಾಡಿ ಕಲಿತೀನಿ ಅಂದ್ರೆ ಬರ್ಲೇಬೇಡಿ. ನೀವು ಅತಿ ಬುದ್ಧಿವಂತರಾದ್ರೆ ದಯವಿಟ್ಟು ಬುದ್ಧಿವಂತರ ಹತ್ರನೇ ಕಲೀರಿ. ಅರ್ಥ ಆಯ್ತಾ? ನನ್ನ ಹತ್ರ ಕಲಿಬೇಕಂದ್ರೆ ಜಸ್ಟ್ ಯಾವುದೇ ಆಲೋಚನೆ ಇಲ್ದಂಗೆ ನಿಮ್ಮ ಮನಸ್ಸು ತುಂಬಾ ಏನು ಗೊಂದಲಗಳನ್ನ ಇಟ್ಕೋಬೇಡಿ. ಎಷ್ಟ್ ದಿನಕ್ಕಾಗತ್ತೆ ಕ್ಯಾಲ್ಕುಲೇಷನ್ ಅಲ್ಲಿ ಬರ್ಬೇಡಿ. ನಾನು ಹೇಳುದು, ನಿಮ್ಗೊಂದು ಕಾಯಿಲೆ ಇದೆಯಲ್ಲ, ಈಗ ಯಾರೋ ಒಬ್ರು ಆಗ್ತಾನೆ ಇದ್ರೆ ಸ್ಕಿನ್ ಪ್ರಾಬ್ಲಮ್, ತುಂಬಾ ವರ್ಷಗಳಿಂದ ಏನೋ ಟ್ರೀಟ್ಮೆಂಟ್ ತಗೋತಾನೆ ಇದ್ರಂತೆ, ಸಕ್ಸಸ್ ಆಗ್ತಾ ಇಲ್ವಂತೆ. ಅಲ್ಲಿ ಎಷ್ಟು ವರ್ಷ ನನ್ಗೆ ಕ್ಲಿಯರ್ ಆಗುತ್ತೆ ಅಂತ ಡಾಕ್ಟರ್ ಕೇಳೋದಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ನಿಮ್ಗೆ ಏನಾದ್ರು ಒಂದು ಸಮಸ್ಯೆ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ನನಗೆ ಎಷ್ಟು ವರ್ಷ ಕ್ಲಿಯರ್ ಆಗುತ್ತೆ, ನನಗೆ ಏನಾಗುತ್ತೆ, ಲೈಫ್ ಟೈಮ್ ಏನ್ ಮಾಡ್ಬೇಕು, ನನಗೆ BP ಇದೆ, ಎಷ್ಟು ವರ್ಷ ಕ್ಲಿಯರ್ ಆಗುತ್ತೆ ಅಂತ ಎಷ್ಟು ಜನ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ, ಒಂದು ನಾನ್ ನೋಡಿರೋ ಒಂದು ಸಿಚುವೇಶನ್ ಪ್ರಕಾರ ಇವಾಗ ಆಲ್ಮೋಸ್ಟ್ ಹಾಳ್ ಮಾಡ್ಕೊಂಡ್ ಬಂದಿದ್ದೀರಾ, ನಾನು ಇದಕ್ಕೆ ಗ್ಯಾರಂಟಿ ಕೊಡಲ್ಲ, ಟ್ರೀಟ್ಮೆಂಟ್ ಅಂತೂ ಮಾಡ್ತೀವಿ,
ಅಷ್ಟು ಮಾತ್ರ ಹೇಳ್ತಾರೆ. ನಾನು ಉಳಿಸ್ತೀನಿ ದೇವ್ರ ಇಚ್ಛೆ ಅಂತ ಒಂದು ಹೇಳ್ತಾರೆ, ಉಳಿಸ್ತೀನಿ ಅಂತ ಹೇಳಲ್ಲ. ಓಕೆ, ನಾನ್ ಟ್ರೀಟ್ಮೆಂಟ್ ಮಾಡ್ತೀನಿ, ಭಗವಂತ ಮೇಲಿದ್ದಾನೆ ಅಂತ ಅವ್ರ ಕಡೆ ಬೆಟ್ ತೋರಿಸ್ತಾರೆ ಅಲ್ವಾ. ನಾವು ಡೈರೆಕ್ಟ್ ಕನೆಕ್ಷನ್ಸ್ ಯಾರು ಕೊಡ್ತಾ ಇದೀವಿ? ನಮ್ಮ ಚಕ್ರಗಳಿಗೆ. ನಿಮ್ಮ ಚಕ್ರನ ಯಾರ ಜೊತೆ ಕನೆಕ್ಟ್ ಮಾಡ್ತಾ ಇದೀವಿ? ಭಗವಾನ್ ಶಕ್ತಿ ಜೊತೆಗೆ. ಹೌದು, ಯೂನಿವರ್ಸ್ ಅಂತ ಎಲ್ರು ಹೇಳ್ತಾರೆ ಸರ್. ಯೂನಿವರ್ಸ್ ಅಂದ್ರೆ ಏನು? ಭಗವಂತ. ಯೂನಿವರ್ಸ್ ಅಂತ ಅಂದ್ರೆ ಇಡೀ ಸಮಸ್ತ ಸೃಷ್ಟಿಯನ್ನ ಸೃಷ್ಟಿ ಮಾಡಿದಂತಹ ಒಂದು ಶಕ್ತಿ. ಹೌದಾ? ಹೌದು. ಅದ್ ಯಾರು? ನಮ್ಮ ಪ್ರಕಾರ ನಾವು ಹಿಂದೂಗಳು, ನಮ್ಮ ಅದ್ಭುತವಾದಂತಹ ತಪಸ್ವಿಗಳು, ಋಷಿ ಮುನಿಗಳು. ಏನ್ ಇವಾಗ ಸೈಂಟಿಸ್ಟ್ ಗಳು ಓಡಾಡ್ತಾ ಇದ್ರಲ್ಲ, ಆಧುನಿಕವಾಗಿ ನೀವೆಲ್ಲ ಸೈಂಟಿಸ್ಟ್ ಏನ್ ಕರಿತೀರಾ? ಹಿಂದಿನ ಕಾಲದ ಋಷಿ ಮುನಿಗಳು, ತಪಸ್ವಿಗಳು, ಇವ್ರು ಯಾರು ಮುಟ್ಟಾಳ್ರಲ್ಲ, ಆಯ್ತಾ? ಅವರು ಅಂದಿನ ಕಾಲದ ಸೈಂಟಿಸ್ಟ್. ಅವರ ದಿವ್ಯ ದೃಷ್ಟಿಯಲ್ಲಿ ಎಲ್ಲವನ್ನ ನೋಡಕ್ ತಾಕತ್ತಿತ್ತು. ಇವಾಗ ನೀವೇನ್ ಟೆಲಿಸ್ಕೋಪ್, ಬಯೋಸ್ಕೋಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಎಷ್ಟು ದಿವ್ಯ ದೃಷ್ಟಿನಲ್ಲಿ ನೋಡ್ತಾ ಇದ್ರಿ ಇಡೀ ಬ್ರಹ್ಮಾಂಡವನ್ನ. ಅಂತ ಅದ್ಭುತವಾದ ಕನೆಕ್ಷನ್ಸ್ ಇತ್ತು ಅವ್ರಿಗೆ. ನಾನ್ ಹೇಳೋದು ಡಾಕ್ಟರ್ಸೇ ನಿಮಗ್ ಕೊಡಲ್ಲ ಗ್ಯಾರಂಟಿ, ಆಯ್ತಾ? ಬಟ್ ರೇಖೆ ಆಗಲ್ಲ. ರೇಖೆನಲ್ಲಿ ಏನ್ ಗೊತ್ತಾ, ನಿಮ್ಮ ಶ್ರಮ ಎಷ್ಟಿರುತ್ತೋ ನೀವು ಸಕ್ಸಸ್ ಅಷ್ಟಿರ್ತೀರಾ. ಎಷ್ಟೋ ಜನ ನನ್ನ ವಿಡಿಯೋಗಳನ್ನೇ ನೋಡ್ತಿರಲ್ರಿ, 480 ಇತ್ತು, 360 ಇತ್ತು, ಶುಗರ್ ನಾರ್ಮಲ್ ಬಂತು, ನನ್ಗೆ ಇನ್ನೇನೋ ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗಿದೆ, ಫೈನಾನ್ಷಿಯಲ್ ಗ್ರೋತ್ ಯಾವಾಗ ಆಗುತ್ತೆ ಅಂತಾರೆ. ಹೆಂಗೆ ಅಂತ ಅಂದ್ರೆ ಮನುಷ್ಯ ಹೆಂಗೆ ಅಂದ್ರೆ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಆಸೆ ಪಟ್ಟೇನೆ ಮನುಷ್ಯ ಅನ್ಸೋದು. ಅರ್ಥ ಆಯ್ತಾ? ಸೊ ಮೊದ್ಲು ಹೆಲ್ತ್ ಇಶ್ಯೂಸ್ ಗಳಿದ್ದಾಗ ಇದು ಕ್ಲಿಯರ್ ಆಗ್ಬಿಟ್ರೆ ಸಾಕು ಅಂತ ಹೋಗ್ತಾರೆ. ರೇಖೆಗೆ ಬಂದ್ ಅದು ಕ್ಲಿಯರ್ ಆದ್ಮೇಲೆ ಫೈನಾನ್ಷಿಯಲ್ ಗ್ರೋತ್ ಯಾವಾಗ ಅಂತ ಕೇಳ್ತಾರೆ ಅಲ್ವಾ. ಹಂತವಾಗಿ ನಿಮ್ಮ ಒಂದೊಂದೇ ಕೋಶಗಳು ರೆಡಿ ಆಗ್ಬೇಕು, ಈ ಪಂಚಕೋಶಗಳು ರೆಡಿ ಆಗ್ಬೇಕು. ಟೈಮ್ ಕೊಡಿ, ಸಾಧನೆ ಕೊಡಿ. ನೀವ್ ಇವತ್ತಿಟ್ಟಿರುವಂತಹ ಯಾವುದೇ ಒಂದು ಭತ್ತದ ನಾಟಿ ಮಾಡಿ ಬಂದ್ವಿ ನಾವ್ ಇವತ್ತು ಅಂದ್ರೆ, ಭತ್ತದ ಬೆಳೆ ನಮ್ ಕೈಗೆ ಸೇರೋದಕ್ಕೆ ತಿಂಗಳಾನ್ಗಡ್ಲೆ ಟೈಮ್ ಬೇಕು. ಹೌದಾ? ನಾನು ನೆಲಕ್ಕೆ ಚೆಲ್ಲಿರೋ ಭತ್ತದ ಒಂದು ಬೆಳೆ ತಗೋಬೇಕು ಅಂದ್ರೂ ಕೂಡ ಕಾಯ್ಬೇಕು. ರೇಖೆ ಅನ್ನುವಂತಹ ಎನರ್ಜಿ ನಿಮ್ ಒಳಗಡೆ ಬೇರ್ ಬಿಟ್ಟು ಅದರದ ಫಲ ಕೊಡ್ಬೇಕು ಅಂದ್ರೆ ಟೈಮ್ ಬೇಡವಾ? ಅದೇಂಗ್ ಇವತ್ ನೆಟ್ಬಿಟ್ಟು 21 ದಿನಕ್ಕೆ ನೀವು ರಿಸಲ್ಟ್ ಕೇಳ್ತೀರಾ? ನಿಮ್ ಚಕ್ರಗಳ ಆಕ್ಟಿವೇಶನ್ ಹೋಗೋದ್ ಬೇಡ. ನಾನು ಅದನ್ನ ಹೇಳೋದು, ಈ ಕ್ಯಾಲ್ಕುಲೇಷನ್ ಮೈಂಡ್ ಇದ್ರೆ ಬರ್ಲೇಬೇಡಿ. ನನ್ನ ಹತ್ರ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಮೇಡಮ್, 21 ದಿನದ ಒಳಗಡೆ ನಮ್ ಸಮಸ್ಯೆ ಕ್ಲಿಯರ್ ಆಗ್ಬಿಡುತ್ತಾ? ಇದು ನಮ್ಗೆ ತುಂಬಾ ವರ್ಷಗಳಿಂದ ಇದೆ ಅಂತ ನೇರವಾಗಿ ಕೇಳ್ತಾರೆ. ನಾನು ಅದನ್ನೆಲ್ಲ ಕೇಳೋರು ಒಂದೇ ಪ್ರಶ್ನೆ ಕೇಳೋದು, ಯಾವ್ದಾದ್ರು ಡಾಕ್ಟರ್ಗಳ ಹತ್ರ ಹೋಗಿ 21 ದಿನಕ್ಕೆ ಕ್ಲಿಯರ್ ಮಾಡ್ತಾರಂತ ಅವ್ರ ಹತ್ರ ಕೇಳಿದಿರಾ? ಮಾಡ್ಕೊಡ್ತೀವಿ ಅಂತ ಹೇಳಿದಾರ? ಎಷ್ಟೆಷ್ಟು ಹಣ ಸುರಿದಿದ್ದೀರಾ? ಇಷ್ಟು ಲಕ್ಷಾಂತರ ಹಣ ಸುರಿದಿದ್ದೀರಾ? ಬೇಡ. ಒಂದ್ ಹೇಳೋದು, ಏನು ಬಿಡಾರಿ, ಲೈಫ್ ಟೈಮ್ ನುಂಗುವಂತ BP ಶುಗರ್ ಟ್ಯಾಬ್ಲೆಟ್ಸ್ ಗೆ ಎಷ್ಟು ಕಟ್ತೀರಾ? ಹೌದಾ? ಲೈಫ್ ಟೈಮ್ ಅದು. ಸೊ ನಿಮಗೆ ಆ ಮೆಡಿಸಿನ್ಸ್ ಹೆಂಗ ನಿಮ್ಗೆ ರಿಯಾಕ್ಟ್ ಆಗುತ್ತೆ ಗೊತ್ತಿಲ್ಲ. ಇವನ್ ಕಿಡ್ನಿ ಹೋಗುತ್ತೋ ಅಥವಾ ಇನ್ನೇನೋ ಬರುತ್ತೋ ಗೊತ್ತಿಲ್ಲ. ಸೊ ಅದು ಅವ್ರವ್ರ ಸಮಸ್ಯೆ, ಅವ್ರವ್ರ ಶರೀರ ಹೆಂಗೆ ರೆಸ್ಪಾನ್ಸ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್, ಆಯ್ತಾ? ಸೊ ನಿಮಗೆ ಒಂದಕ್ಕೊಂದು ಈ ಕಾಯಿಲೆ ಬೇರೆ ಬೇರೆ ರೂಪವನ್ನ ಪಡೆಯುತ್ತೆ. ಬಟ್ ಆದ್ರ ಆ ಬ್ಲೈಂಡ್ನೆಸ್ ನಂಬ್ತೀರಾ, ಆಯ್ತಾ? ಎಷ್ಟು ಅಂಧಕಾರದಲ್ಲಿ ನಂಬ್ತೀರಾ? ನಾನು ಹೋಗಿದ್ದೇನಲ್ಲ, ಯಾಕೆಂದ್ರೆ ನಾನು ಎಜುಕೇಟೆಡ್. ಸೊ ನಾನು ಏನ್ ಚೂಸ್ ಮಾಡಿದ್ದೀನಿ ಅದ್ ಬೇಡ. ಅವ್ರಿಗೆ ಕಣ್ಮುಂದೆ ಟ್ರೀಟ್ಮೆಂಟ್ ಮಾಡೋದು ಮಾತ್ರ ಅವ್ರಿಗೆ ಅರಿವಾಗುತ್ತೆ. ಇದು ನಾವು ಕಾಣ್ದೇನೆ ಕೊಡ್ತೀವಿ. ನಿಮ್ಗೆ ಒಂದು ಸತ್ಯ ಹೇಳ, ಭಗವಂತ ದೈವ ಶಕ್ತಿ ಅನ್ನೋದು ಎಲ್ಲರೂ ಕೂಡ ದೈವದಿಂದ ನಾವು ಸೃಷ್ಟಿಯಾಗಿದ್ವಿ ಅಲ್ವಾ? ಎಲ್ಲರೂ ಕೂಡ, ಎಲ್ಲರೊಳಗೂ ಕೂಡ ಭಗವಂತ ಇದ್ದಾನೆ, ಎಲ್ಲರೊಳಗಡೆನೂ ಕೂಡ ದೇವರಿದ್ದಾನೆ. ಆದ್ರೆ ಕೆಲವೊಬ್ರು ಮಾತ್ರ ದೇವರಾಗ್ತಾರೆ. ಹೆಂಗದು ಅಂದ್ರೆ ಅಷ್ಟೇ, ಯಾರು ಭಗವಾನ್ ಶಕ್ತಿ ನನ್ನ ಒಳಗಡೆ ಇದೆ ಅಂತ ಅರಿವನ್ನ ಮೂಡಿಸ್ಕೊತಾನೆ ಅವನೇ ಭಗವಂತ ಆಗ್ತಾನೆ. ನೀವ್ ಯಾಕೆ ದೇವರಾಗಕ್ ಆಗ್ತಾ ಇಲ್ಲ? ನೀವೇ ದೇವರಾದ್ರೆ ಅದ್ ಯಾವ್ದು ಶಾರೀರಿಕ ಸಮಸ್ಯೆನೇ ಅಲ್ಲ. ನೀವ್ ಯಾಕೆ ನೀವ್ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಭಗವಾನ್ ಶಕ್ತಿ ಸಂಚಾರ ಆಗ್ತಾ ಇದೆ ಅನ್ನೋ ಅರಿವೇ ನಿಮ್ಗಿಲ್ಲ. ನಾನ್ ಹೇಳೋದ್ರಿ ಎಲ್ಲ ನಾನು 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 ಇಷ್ಟು ಮಾತಾಡ್ತಿರಲ್ಲ, ನಿಮ್ದು ಏನಿದೆ? ನಾನು ಇಷ್ಟೇ ಕೇಳೋದು, ನಿಮ್ ಶರೀರ ನಿಮ್ದಲ್ಲ, ನೀವ್ ಆಲೋಚನೆ ಮಾಡ್ತಾ ಆಲೋಚನೆಗಳು ನಿಮ್ದಲ್ಲ, ಸಂಪಾದನೆ ನಮ್ದಲ್ಲ, ನೀವು ಸಂಪಾದನೆ ಮಾಡಿದ ಹಣ ನಿಮ್ದಲ್ಲ. ಇವತ್ತು ಯಾವ್ದೋ ಒಂದು ಜಮೀನ್ ಸಂಪಾದನೆ ಮಾಡ್ತೀರಾ, ಫಾರ್ ಎಕ್ಸಾಂಪಲ್, ಆಯ್ತಾ? ಇವತ್ ನಾನು ಯಾವ್ದೋ ಒಂದು ಜಮೀನ್ ಕೊಂಡ್ಕೊಂಡೆ ಅಂತ ಅನ್ಕೊಳ್ಳಿ, ಅಥವಾ ನೀವೇ ಕೊಂಡ್ಕೊಂಡ್ರಿ, ಓಕೆ? ಇವತ್ತು ಆ ಜಾಗ ನಿಮ್ಮದಾಗಿದೆ. ಆದ್ರೆ ಈ ಹಿಂದೆ ಎಷ್ಟೋ ಜನ ಭೂಮಿಯನ್ನ ಹಾಳಿದ್ರು, ಭೂಮಿ ಸ್ಥಿರವಾಗಿದೆ. ಅದನ್ನ ಬಳಸುವಂತವ್ರು ಬೇರೆ ಬೇರೆ ಆಗಿದಾರ, ಹೌದಾ? ಸೊ ಮತ್ತೆ ಇವತ್ತು ನಿಮ್ದಾಗಿದೆ, ಯಾವತ್ ಅದ್ ಬೇರೆಯವ್ರದ್ದಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಅದರ ಮೇಲೆ ಅಧಿಕಾರ ಯಾರು ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಅಧಿಕಾರ ಶಾಶ್ವತ ಅಲ್ಲ. ಹಾಗೆ ನಿಮ್ಮ ಆತ್ಮ ನಿಮ್ಮ ಶರೀರವನ್ನ ಆಯ್ಕೆ ಮಾಡಿದೆ, ಆಯ್ತಾ? ಆತ್ಮ ಶಾಶ್ವತ ಇಲ್ಲಿ, ಈ ಶರೀರ ಶಾಶ್ವತ ಅಲ್ಲ. ಈ ಸತ್ಯನ ಫಸ್ಟ್ ಒಪ್ಕೊಳ್ಳಿ. ಒಪ್ಕೊಂಡಾದ ನಂತರ ನನ್ನ ಈ ಒಂದು ಆತ್ಮದ ಕೂಗು ಒಂದಿದೆ, ಆ ಭಗವಂತನ ಕನೆಕ್ಷನ್ ತಪ್ಪಿಸ್ಕೊಂಡು ಈ ನಿಮ್ಮ ಆತ್ಮ ಅಂಧಕಾರದಲ್ಲಿ ಓಡಾಡ್ತಾ ಇದೆ. ಸೊ ಒಳಗಡೆ ಇರುವಂತಹ ಭಗವಂತನ ಕನೆಕ್ಷನ್ಸ್ ನ ಕೊಡಿ. ನಮ್ಮಲ್ಲಿ ಆಗುವಂತದ್ದು ಭಗವಾನ್ ಶಕ್ತಿ ಜಾಗೃತ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಹೌದ್ರಿ, ನಾವ್ ಯಾರು ಸಾಮಾನ್ಯರಲ್ವೇ ಇಲ್ಲ.
ನೀವೆಲ್ಲ ಸಾಮಾನ್ಯರು ಅಂತ ನನಗನ್ಸಿದ್ರೆ ಅದ್ಭುತವಾದ ಚೈತನ್ಯಗಳಂತ ಕೂಗಿ ಕೂಗಿ ಹೇಳೋದಿಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ? ಇಲ್ಲ ಅಲ್ವಾ? ಎಸ್ ಎಸ್ ನಾನ್ ಜನರಲ್ ಆಗಿ ಹೇಳುವಂತದ್ದು. ನೀವೆಲ್ಲ ಅದ್ಭುತವಾದ ಚೈತನ್ಯಗಳು ಅಂತ ನನಗ್ ಗೊತ್ತು. ನಿಮ್ಮೊಳಗಡೆ ಇರುವಂತಹ ಅದ್ಭುತವಾದ ಚೈತನ್ಯದ ಬಗ್ಗೆ ಅರಿವು ನನಗಿದೆ. ಬಟ್ ಆ ಅರಿವು ನಿಮಗೆ ಇದು ದೊಡ್ಡ ದುರಂತ. ಅರಿವು ಬರ್ಬೇಕಾದ್ರೆ ನಮ್ಮ ರೇಖಿ ದೀಕ್ಷೆ ಅಥವಾ ನಾ ಹೇಳಿದ್ನಲ್ಲ, ರೇಖಿ ದೀಕ್ಷೆ ಬರ್ತೀರಲ್ವಾ? ಬರ್ತೀನಿ ಅಂದ್ರೆ ಫಸ್ಟ್ ಗೀತಾ ಚಂದ್ರಶೇಖರ್ ಹತ್ರ ಬರ್ತೀನಿ ಅಂದ್ರೆ ಪ್ರಶ್ನೆಗಳನ್ನ ಒತ್ತು ತರಬೇಡಿ, ಬ್ಲೈಂಡ್ನೆಸ್ ಅಲ್ಲಿ ಬರ್ತೀನಿ. ಎಸ್ ಯಾರ್ಯಾದ್ರು ಅಷ್ಟೇ. ಅತಿ ಹೆಚ್ಚು ಬುದ್ಧಿವಂತಿಕೆಯಿಂದ ಶಕ್ತಿ ಸಂಪಾದನೆ ಮಾಡ್ಕೊಂತೀನಿ, ಸಾಧನೆ ಮಾಡ್ತೀನಿ ಅಂದ್ರೆ ಅವಿವೇಕತನವೇ ಸರಿ. ಬುದ್ಧಿವಂತಿಕೆಯಿಂದ ಯಾರು ಸಾಧನೆ ಮಾಡಕ್ಕಾಗಲ್ಲ, ಬುದ್ಧಿವಂತಿಕೆಯಿಂದ ಶಕ್ತಿ ಸಂಪಾದನೆ ಮಾಡಕ್ಕಾಗಲ್ಲ. ಎಸ್ ಮೇಡಮ್. ಹಣ ಸಂಪಾದನೆ ಮಾಡ್ಬೋದು. ಎಸ್ ನೀವ್ ಇಲ್ಲಿ ಬಂದಿರೋದು ಹಣ ಸಂಪಾದನೆ ಮಾಡೋದಿಕ್ಕೋ ಅಥವಾ ಶಕ್ತಿ ಸಂಪಾದನೆ ಮಾಡೋದಿಕ್ಕೋ ಕ್ಲಾರಿಟಿ ತಗೊಳ್ಳಿ. ಎಸ್ ಎಸ್ ನೀವೇ ಅದ್ಭುತವಾದ ಶಕ್ತಿ ಆಗ್ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಸಂಸ್ಥೆಯಲ್ಲಿ ಹೇಗೆ ನಿಮಗ್ ಕಲ್ಸ್ಕೊಡ್ತೀವಿ ಆ ರೀತಿ ಕಲೀರಿ. ನನಗೆ ಬೇರೆಯವ್ರಿಗೆ ಯಾರ್ದು ನನಗೆ ಅಗತ್ಯ ಇಲ್ಲ, ನಾನು ತಗೊಳ್ಳೋದೇ ಇಲ್ಲ. ಅರ್ಥ ಆಯ್ತಾ? ಬೇರೆದ್ ನಾನು ದೀಕ್ಷೆ ಪದ್ಧತಿನೂ ತಗೊಳಲ್ಲ ಅಥವಾ ಪ್ರಾಕ್ಟೀಸ್ ತಗೊಳಲ್ಲ. ನನ್ನ ಲೈಫಲ್ಲಿ ನಾನು ಏನ್ ಸಕ್ಸಸ್ ಆಗಿದ್ದೀನಿ, ಆ ಒಂದು ದಾರಿಯಲ್ಲಿ ನನಗೆ ಏನ್ ಸಕ್ಸಸ್ ಆಗಿದೆ ಅಲ್ಲ, ಆ ದಾರಿಯಲ್ಲಿ ನಾನ್ ನಿಮ್ಗೆ ಈಗ ಅದ್ಭುತವಾದ ದಾರಿ ಕಟ್ ರೂಟ್ ಸಿಕ್ಕಿದೆ ನನಗೆ. ಆಯ್ತಾ? ಈಗ ಸೊ ಬ್ಯಾಂಗ್ಳೂರ್ ಟು ಮೈಸೂರು ನಾನು ಲಾಸ್ಟ್ ವಿಡಿಯೋಗಳಲ್ಲೇ ಹೇಳಿದ್ದೆ, ಬ್ಯಾಂಗ್ಳೂರ್ ಟು ಮೈಸೂರು ಈಗ ಹೈವೇ ಮಾಡಿದ್ದಾರೆ. ಆಯ್ತಾ? ಸೊ ಹೈವೇ ಮಾಡಿರೋದನ್ನ ಬಿಟ್ಟು ಸಮಯವನ್ನ ನೀವು ಅದ್ಭುತವಾಗಿ ನೀವ್ ಏನ್ ಬೇಕೋ ನಿಮ್ ಗೋಲ್ ರೀಚ್ ಮಾಡೋದಿಕ್ಕೆ ಹೈವೇ ಅಂತ ಮಾಡಿದ್ದಾರೆ. ಒಳಸ್ರಪ್ಪ ಅರ್ಥ? ಅದಕ್ಕೇನ್ ಬೇಕು, ಎಕ್ಸ್ಪೆನ್ಸಿವ್ ಏನ್ ಬೇಕು ಅದ್ ಕಟ್ ಮಾಡ್ಕೊಂತಾರೆ, ತನಗ್ ತಾನೇ ನೀವು ಬೇಗ ಹೋಗಿ ರೀಚ್ ಆಗ್ಬೋದು. ಆಯ್ತಾ? ಅದನ್ ಬಿಟ್ಟು ಇಲ್ಲ ಮೇಡಮ್ ನಾನ್ ಬಳಸ್ಕೊಂಡೇ ಹೋಗ್ತೀನಿ ಅಂದ್ರೆ ಯುವರ್ ವಿಶ್, ನಿಮ್ ಸಮಯ, ನಿಮ್ ಸಾಧನಾ ಶಕ್ತಿ, ನನಗೇನ್ ಲಾಸ್ ಇಲ್ಲ. ಬಟ್ ಒಂದ್ ಹೇಳ್ತೀನಿ, ಯಾವ್ದನ್ನೇ ಮಾಡಿ ಒಬ್ಬ ಗುರುವನ್ನ ನಂಬಿದಾಗ ಕುರುಡು ತಂದನ್ನು ನಂಬಬೇಕಂತೆ. ಜಗತ್ತಿನಲ್ಲಿ ಎತ್ತ ತಾಯಿ ಬಿಟ್ರೆ ನಿಮ್ಮ ಹತ್ರ ಏನೂ ನಿರೀಕ್ಷೆ ಮಾಡ್ದಾನೆ ನಿಮ್ಮ ಜೀವನದ ಅದ್ಭುತವಾದ ಉಜ್ವಲವಾದ ಭವಿಷ್ಯಕ್ಕೆ ತನ್ನ ಸಮಸ್ತ ಶಕ್ತಿಯನ್ನೇ ದಾರಿ ಎರೆಯುವಂತಹ ಒಂದು ಜೀವ ಇದ್ರೆ ಅದು ಗುರು ಮಾತ್ರ. 100%. ಇವತ್ ನಾವೆಲ್ಲ ಓದಿದೇವಲ್ವಾ? ಈಗ ಹೈಸ್ಕೂಲ್ ಅಲ್ಲಿ, SLC ಲಿ, PUC ನಲ್ಲಿ ಎಲ್ಲಾ ಕಡೆ ಕೂಡ ನಮ್ಮ ಟೀಚರ್ಸ್ ನಮಗ್ ಬೈತಾ ಇದ್ರು, ಹೊಡಿತಾ ಇದ್ರು, ಚೆನ್ನಾಗಿ ಎಸ್ತಾ ಇದ್ರು. ಇವಾಗ ಶಿಕ್ಷೆ ಕೊಟ್ರೆ ಶಿಕ್ಷಣ ಅಲ್ಲ ಅಂತಾರೆ. ಆಗ ಶಿಕ್ಷೆ ಇಲ್ಲದ ಶಿಕ್ಷಣವೇ ಅಲ್ಲ. ಯಾಕೆಂದ್ರೆ ಅವಾಗ ನಾವೆಲ್ಲ ದಾರಿ ತಪ್ಪಿರ್ಲಿಲ್ಲ. ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ನಮ್ ಟೀಚರ್ಸ್ ಹೊಡಿತಾರೆ ಅನ್ನೋ ಭಯ ಇತ್ತು, ಏನಾದ್ರು ತಪ್ಪು ಮಾಡಿದ್ರು ಹೊಡಿತಾರೆ ಅನ್ನೋ ಭಯ ಇತ್ತು. ಎಲ್ಲಿಗ್ ತಗೊಂಡೋಗ್ತಾ ಇದೀವಿ ನಿಮ್ ಅತಿ ಬುದ್ಧಿವಂತಿಕೆಯಿಂದ ಅಂದ್ರೆ ಅಂಧತ್ವದಲ್ಲಿ, ಅಂಧಕಾರದಲ್ಲಿ ಯಾರು ಎಲ್ ಬೇಕಾದ್ರೂ ತಿರುಗ್ಬೋದು, ಹೇಗ್ ಬೇಕಾದ್ರೂ ಓಡಾಡ್ಬೋದು. ಈ ಮಟ್ಟದ ಜ್ಞಾನವನ್ನ, ಈ ಮಟ್ಟದ ಸ್ವತಂತ್ರವನ್ನ ಪಡೆಯೋದಿಕ್ಕೆ ಮಾಡಬಾರ್ದು ಕೆಲಸಗಳನ್ನ ಮಾಡ್ತಾ ಇದ್ವಿ. ಇದು ದುರಂತ ಸರಿ. ಸಮಾಜವನ್ನ ದುಸ್ಥಿತಿಗೆ ತಳ್ಳುವಂತ ಕಾರ್ಯ ನಡೀತಾ ಇದೆ. ಆಯ್ತಾ? ಇವಾಗ ನಮ್ಮ ಗುರುಗಳೆಲ್ಲ ನಮ್ಗೆ ಹೊಡಿತಾ ಇದ್ರು, ಕಲೀರಿ ಅಂತ ಹೊಡಿತಾ ಇದ್ರು ಅಲ್ವಾ? ನಾವ್ ಯಾವ ಕಾನ್ವೆಂಟ್ ಹೋದ್ರು ಅಷ್ಟೇ, ಹೈಸ್ಕೂಲ್ಗೆ ಹೋದ್ರು ಅಷ್ಟೇ, ಕಾಲೇಜ್ಗೆ ಹೋದ್ರು ಅಷ್ಟೇ ಹೊಡಿತಾ ಇದ್ರು, ಚೆನ್ನಾಗಿ ಹೊಡಿತಾ ಇದ್ರು. ಅದರ ಉದ್ದೇಶ ನಾನು ನೋಡಿ ಒಬ್ಬ ಗುರು. ಇವಾಗ ನೀವೆಲ್ಲ ಅದ್ಭುತವಾಗಿ ಸಾಧನೆ ಮಾಡಿ ನಿಮ್ಮ ಲೈಫಲ್ಲಿ ಅದ್ಭುತವಾಗಿ ಸಕ್ಸಸ್ ಅನ್ನ ಮಾಡ್ಕೊಂಡು ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಾ ರೇಖಿಗೆ ಬಂದ್ಮೇಲೆ ನನ್ನ ಫೈನಾನ್ಷಿಯಲ್ ಗ್ರೋತ್ ತುಂಬಾ ಚೇಂಜ್ ಆಯ್ತು, ಅದ್ಭುತವಾಗಾಯ್ತು. ಇವತ್ತು ನನಗೆ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಫೀಲ್ಡ್ ಗಳಲ್ಲಿ ತುಂಬಾ ಚೆನ್ನಾಗಿ ನಾನು ಅರ್ನ್ ಮಾಡ್ತಾ ಇದ್ದೀನಿ. ನಿನ್ನೆ ಅಷ್ಟೇ ಒಂದು ಯಾವ್ದೋ ಫಂಕ್ಷನ್ ಹೋದಾಗ ನನ್ಗೆ ತುಂಬಾ ಆಪ್ತರು ಹೋದಾಗ ಅವ್ರ ಹತ್ರ ಒಂದು ನನ್ನ ವಿಡಿಯೋ ರನ್ ಆಗ್ತಿತ್ತು ಅಂತ ಅವ್ರು ಕೇಳಿದ್ದಾರೆ. ಸೊ ಇವ್ರ ವಿಡಿಯೋ ನೋಡ್ತಾ ಇದ್ರಲ್ಲ ಹೆಂಗೆ ಅಂದಾಗ, ಸೊ ಅವರು ರಾಧಾ ಅಂತ, ಅವರು ನನ್ನ ಹತ್ರ ಈ ಹಲವು ವರ್ಷಗಳ ಹಿಂದೆ ರೇಖಿ ದೀಕ್ಷೆನ ಪಡೆದು ಇದ್ರ ಬಗ್ಗೆ ಮಾಹಿತಿ ಎಲ್ಲ ಪಡೆದು, ಸೊ ಅವರ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಆರ್ಥಿಕವಾಗಿ ತುಂಬಾ ಬಿಲ್ಡ್ ಆಗಿದ್ದಾರೆ. ಹೆಂಗೆ ಅಂತ ಅಂದ್ರೆ, ಸೊ ಓನ್ ಲಾರಿಯನ್ನ ತಗೊಂಡು ಇದೆಲ್ಲ ಮಾಡಿ ಅವ್ರ ಲೈಫ್ ಅಲ್ಲಿ ಸೆಟ್ರೇಟ್ ಆಗಿದಾರಂತೆ. ಸೊ ನಾ ಮೇಡಮ್ ಏನ್ ಹೇಳಿದ್ರು ಆತರ ಮಾಡ್ಕೊಂಡ್ ಬಂದೆ. ನನ್ನ ಲೈಫ್ ಅಲ್ಲಿ ಅದ್ಭುತವಾದ ಚೇಂಜಸ್ ಆಯ್ತು. ಅವರು ನಿಜವಾಗ್ಲೂ ನನಗೆ ಒಂದು ಅವರ ಭಾವ. ಸೊ ನನಗೆ ತಾಯಿ ರೂಪದಲ್ಲಿ, ಅಮ್ಮನವ್ರ ರೂಪದಲ್ಲಿ ಸಿಕ್ಕಿದಂತಹ ದೇವತೆ ಅಂತ ಏನೋ ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯ್ತು ಅಂತ ಮಾತಾಡ್ತಾ ಇದ್ರು. ಓಕೆ, ಈಗ ನೋಡಿ ಅವ್ರು ಲಾರಿ ತಗೊಂಡಿದ್ದಾರೆ, ಅವ್ರ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಅಥವಾ ಇನ್ಯಾರೋ ಲಕ್ಷ ಲಕ್ಷ ಲಾಭ ಮಾಡ್ತಾ ಇದಾರೆ, ಬೇರೆ ಎಲ್ಲ ಮಾಡ್ತಾ ಇದಾರಲ್ವಾ? ರೇಖಿ ದೀಕ್ಷಾ ಚಾರ್ಜ್ ಅಂತ ಏನ್ ತಗೋತೀವಿ ಅದು ಅಂಗವಿಕಲರಿಗೆ ಮತ್ತೆ ಈ ಒಂದು ಏನಿದೆ ಈ ಸ್ಟ್ರೋಕ್ ಪೇಷಂಟ್ ಗಳಿಗೆ, ಅವ್ರಿಗೆ ಯಾರಿಗೂ ನಾವು ಹಣವನ್ನೇ ಪಡೆಯೋಲ್ಲ. ಆಯ್ತಾ? ಯಾವ ನಿರೀಕ್ಷೆನೂ ಇಲ್ಲದೆ ನಿಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ನಿಮ್ಮನ್ನ ಆಶೀರ್ವದಿಸುವಂತ ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ವಿ. ಸೊ ಅವ್ರೀಗ ನೋಡಿ ಲಕ್ಷ ಲಕ್ಷ ಗ್ರೋತ್ ಮಾಡ್ತಾ ಇದ್ರಿ. ಇವತ್ತು ನಾವು ಏನಾದ್ರು ಹೋಗಿ ಅವರಿಂದ ಫಲಾಪೇಕ್ಷೆ ಮಾಡ್ತಾ ಇದೀವ? ಅಥವಾ ಫಸ್ಟ್ ಲೆವೆಲ್ ತಗೊಂಡ್ಮೇಲೆ ನೀವ್ ಯಾವಾಗ ಸೆಕೆಂಡ್ ಲೆವೆಲ್ ಬರ್ತೀರಾ, ಅಥವಾ ನೀವು ಯಾವಾಗ ತಗೋತೀರಾ? ನಮ್ಮ ಸಂಸ್ಥೆಯಿಂದ ಯಾವ ಕಾರ್ಯ ಚಟುವಟಿಕೆಗಳು ಕೂಡ ನಡೆಯಲ್ಲ. ಸೊ ಅದನ್ನ ರೇಖೆ ಅದ್ಭುತ ಸಾಧನಾ ಶಕ್ತಿ, ಎಂಜಾಯ್ ಮಾಡಿ ಅಂತ ಹೇಳ್ತೀವಿ. ಓಕೆ, ಈ ರೀತಿ ಇದ್ದಾಗ ನಿಮ್ಮಿಂದ ಏನೋ ನಿರೀಕ್ಷೆ ಮಾಡ್ದಾನೆ ನೀವ್ ಅದ್ಭುತಗಳಾಗ್ಬೇಕು ಅಂತ ಬಯಸುವಂತಹ ಏಕೈಕ ಸಂಸ್ಥೆ 100% ನಮ್ಮ ರೇಖಿ ಯೂನಿವರ್ಸ್, ಅಮ್ಮನವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ರೇಖಿ ಯೂನಿವರ್ಸ್. ಓಕೆ, ಆಗಿದ್ದಾಗ ನಿಮ್ಮ ಲೈಫ್ ಅಲ್ಲಿ ನೀವು ಗ್ರೋತ್ ಆಗೋದಕ್ಕೆ ನಿಮ್ಮ ಶ್ರಮವನ್ನ ನೀವು ಪಡಿ. ಮತ್ತೆ ಬ್ಲೈಂಡ್ನೆಸ್ ಇಂದ ಬನ್ನಿ, ದಯವಿಟ್ಟು ಕ್ಯಾಲ್ಕುಲೇಷನ್ ಮೈಂಡ್ ಇಂದ ಬರಲೇಬೇಡಿ.
ನಿಮ್ಮ ಅತಿ ಬುದ್ಧಿವಂತಿಕೆ ಇದ್ರೆ ದಯವಿಟ್ಟು ನೀವೇ ಇಟ್ಕೊಳ್ಳಿ, ಅದನ್ನ ತೋರಿಸ್ಲೇಬೇಕು. Yes, ನಾನು yes. ಇಷ್ಟೇ ಹೇಳೋದು, Yes. ಕಂಡೀಷನ್ ಆಗಿ ಹೇಳೋದು. Yes. ನಾವೇನನ್ನ ಮಾಡ್ತೀವಿ, ಏನನ್ನ ಕಲಿಸ್ತೀವಿ, ಅದನ್ನ ಕಲಿಯೋ ಹಾಗಿದ್ರೆ, ಲೈಫ್ ಅಲ್ಲಿ ವಿನ್ ಆಗ್ಲೇಬೇಕು ಅಂತಿದ್ರೆ ದೃಢ ಸಂಕಲ್ಪವನ್ನ ಮಾಡಿ, ನಾನು ಅದ್ಭುತವಾದ ಚೈತನ್ಯ ಆಗ್ಲೇಬೇಕು ಅಂತ ಅದ್ಭುತವಾದಂತಹ ಆಲೋಚನೆಯಿಂದ ಯಾವುದೇ ಸೆಕೆಂಡ್ ಥಾಟ್ ಮಾಡ್ದೇನೆ ಬನ್ನಿ. ಓಕೆ, ಆ ಶಕ್ತಿ ಅಂದ್ರೆ ಏನು ಅಂತ ನಾವು ನಿಮಗೆ 100% ಸಾಬೀತು ಮಾಡ್ತೀವಿ. ರೇಖಿ ಶಕ್ತಿಯಿಂದ ಜಸ್ಟ್ 2-3 ವರ್ಷದಲ್ಲಿ ನಿಮ್ಮ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಕೋತೀವಿ. ಇದಕ್ಕೆ ಯಾಕೆಂದ್ರೆ ನಾವು ಮಿಕ್ಕವ್ರ ತರ ಅಥವಾ ಬೇರೆ ಬೇರೆ ಯಾರ್ಯಾರ ತರ ನಾವು ಅದ್ ಮಾಡ್ದು ಇದ್ ಮಾಡ್ದು ಕತೆ ದಂತಕಥೆಗಳನ್ನ ಹೇಳುವಂತದ್ದಲ್ಲ. ಎಲ್ಲವನ್ನ ಕೂಡ ಸಾಕ್ಷಿ ಸಮೇತ ರೇಖಿ ಯೂನಿವರ್ಸ್ ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ವಿಡಿಯೋಗಳು ಕೂಡ ಬರ್ತಾ ಇದೆ. Yes, yes, ಎಷ್ಟು ಜನ ಕೊಡ್ತಾರೆ ಆ ರೀತಿ, Yes, ಎಷ್ಟು ಜನ ಕೊಡ್ತಾರೆ. ಈವನ್ ಒಂದು ಯಾವ್ದಾದ್ರು ಕ್ಲಾಸಸ್ ಗಳನ್ನ ಮಾಡ್ಕೊಂಡು ಅದ್ರಲ್ಲಿ ಬರುವಂತಹ ರಿಸಲ್ಟ್ ಗಳನ್ನ ಧೈರ್ಯವಾಗಿ ನಾವು ಅಪ್ಲೋಡ್ ಮಾಡ್ಕೊಂಡ್ ಬರ್ತೀವಿ ಅಂತ ಅಂದ್ರೆ ಆ ಒಂದು ಜನಗಳು ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇದಾರೆ ಅಂದ್ರೆ ಆ ಶಕ್ತಿಗಿರೋ ತಾಕತ್ತದು. yes, correct madam. ಓಕೆ, ನಾವು ಮಿಕ್ಕವ್ರ ತರ ಜಸ್ಟ್ ಕತೆ ಹೇಳೋದು, ದಂತ ಕತೆ ಹೇಳೋದು ಇದನ್ನೆಲ್ಲ ಮಾಡೋ ಹಾಗಿದ್ರೆ ನನ್ನ ಫೀಸ್ ಬೇರೆ ಇರ್ತಿತ್ತು. ಅಥವಾ ನಾವು ನಿಮ್ಗೆ ಕರ್ಮ ಕ್ಲೆನ್ಸ್ ಮಾಡ್ತೀವಿ, ಅವರ ಕ್ಲೆನ್ಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದನ್ನೆಲ್ಲ ನನ್ನ ಕ್ಲಾಸ್ ನಾನು ಫ್ರೀ ಆಗೇ ಮಾಡ್ತೀನಿ. ನನಗೆ ಅದೆಲ್ಲ ಅಗತ್ಯನೇ ಇಲ್ಲ. ಓಕೆ, ನನ್ಗೆ ಇನ್ನೇನೋ ಇಟ್ಕೊಂಡು ಅದನ್ನೆಲ್ಲ ಮಾಡೋ ಬಿನ್ಸು ಅಗತ್ಯನೇ ಇಲ್ಲ. ನೀವ್ ಅದ್ಭುತವಾದ ಚೈತನ್ಯ ರೀ, ಅದು ನೀವ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆ ಮೇಡಮ್ ಇಷ್ಟು ಅಗ್ರೆಸಿವ್ ಆಗಿ ಹೇಳ್ತಾ ಇದಾರೆ ಅಂದ್ರೆ, ಇಷ್ಟೆಲ್ಲ ಗಂಟಾಘೋಷವಾಗಿ ಹೇಳಿ ಇನ್ನ ನಿಮ್ಮ ಮೇಲೆ ನಿಮಗ್ ಬಿಲಿನೆಸ್ ಇಲ್ಲ ಅನ್ನುವಂತಹ ನೋವಿದೆ ನನಗೆ. ದಯವಿಟ್ಟು ಜಸ್ಟ್ ನನ್ನ ಹತ್ರ ಬರಬೇಕು, ನೀವು ರೇಖಿ ಕಲಿಬೇಕು ಅಂದ್ರೆ ಬ್ಲೈಂಡ್ನೆಸ್ ಅಲ್ಲೇ ಬರ್ಬೇಕು, ಆ ಕುರುಡುತನದಲ್ಲೇ ಬರಬೇಕು. ಅದ್ಭುತವಾದಂತಹ ಶಕ್ತಿ ನನ್ನನ್ನು ಕರೀತಾ ಇದೆ, ನಾನು ಹೋಗ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲೇ ಬನ್ನಿ. ಆ ಜಗನ್ಮಾತೆ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಯಶಸ್ಸನ್ನ ಕೊಡುವಂಥದ್ದು ಖಂಡಿತ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ. ಮತ್ತೆ ಮುಂಬರುವಂತಹ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮ ಬಂದು 23/2/2025 ಭಾನುವಾರ ನಿಮ್ಮ ಬೆಂಗಳೂರಿನಲ್ಲಿ ಆಯೋಜಿಸ್ತಾ ಇದ್ದೀವಿ. ಇದೇ ತಿಂಗಳು. ಓಕೆ, ಸಾಧ್ಯ ಆದಷ್ಟು ಎಲ್ಲರೂ ಜಾಯ್ನ್ ಆಗುವಂಥದ್ದು. ಇನ್ಮುಂದೆ ನಾವು ಎಲ್ಲ ಗೊಂದಲಗಳನ್ನ ಬಿಟ್ಟು ದಯವಿಟ್ಟು ಚೈತನ್ಯಗಳಾಗೋದಿಕ್ಕೆ ಟ್ರೈ ಮಾಡಿ. ತುಂಬಾ ಕ್ಯಾಲ್ಕುಲೇಷನ್ ಮಾಡಬೇಡಿ, ಲೈಫಲ್ಲಿ ಸೋತೋಗ್ತೀರ. ಓಕೆ, ವಿನ್ ಆಗೋದಿಕ್ಕೆ ಟ್ರೈ ಮಾಡಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ಎಲ್ಲರಿಗೂ ಕೂಡ ಆ ಜಗನ್ಮಾತೆ ಕಾಪಾಡುವ ಮೂಲಕ ರೇಖಿ ಶಕ್ತಿ ಅನ್ನುವಂಥದ್ದು ಮನೆನಲ್ಲೂ ಅರಿಯುವಂಥದ್ದಾಗ್ಲಿ, ಅದ್ಭುತವಾದಂತಹ ಶಕ್ತಿ ಪುಂಜಗಳು ನೀವೆಲ್ಲ ಆಗುವಂಥದ್ದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ರೇಖಿ ರಕ್ಷತಿ ರಕ್ಷಿತ. ಥ್ಯಾಂಕ್ ಯು ನಿವಾಸ್.